ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕಿನ ಬನ್ನೂರು ಗ್ರಾಮದಲ್ಲಿ ಶ್ರೀ ದುರ್ಗಾದೇವಿ ಜಾತ್ರೆಯನ್ನು ಸರ್ವ ಸಮಾಜ ಸೇರಿಕೊಂಡು ಆಚರಣೆ ಮಾಡಲಾಯಿತು. ಜಾತ್ರೆಯಲ್ಲಿ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಅದರಂತೆಯೇ ಡೊಳ್ಳಿನ ಪದಗಳು, ಚೌಡಕಿ ಪದಗಳು, ಗೀಗಿ ಪದಗಳನ್ನು ಹಾಡಿ ಜನರು ಸಂಭ್ರಮಿಸಿದರು. ಬನ್ನೂರು ಗ್ರಾಮದ ದೇವಸ್ಥಾನದ ಮುಖಂಡರು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇನ್ನಿತರ ಕಾರ್ಯಕರ್ತರು ದೇವಿ ಜಾತ್ರೆಗೆ ಬಂದಂಥ ಭಕ್ತರಿಗೆ ಶುಭಾಶಯವನ್ನ ಕೋರುತ್ತಾ ಸಿರಿಬಣ್ಣೂರ ದೇವಿ ದುರ್ಗಾದೇವಿ ಬಂದ ಜನರಿಗೆ, ಅವರ ಕುಟುಂಬಸ್ಥರಿಗೆ ಸದಾಕಾಲ ಸಂತೋಷ ನೀಡಲಿ ಎಂದು ದೇವರ ಹತ್ತಿರ ಕೇಳಿಕೊಂಡು ಪ್ರಾರ್ಥನೆ ಪೂಜೆಯನ್ನ ನೆರವೇರಿಸಿ ಅಥಣಿ ತಾಲೂಕಿಗೆ ಈ ಗ್ರಾಮಕ್ಕೆ ದೇವಿಗೆ ಬಂದಂಥ ಜನರಿಗೆ ಜಾತ್ರೆ ಕಮಿಟಿ ವತಿಯಿಂದ ಶುಭಾಶಯವನ್ನ ಕೋರಲಾಯಿತು. ಇದು 8 ವರ್ಷದಿಂದ ಜಾತ್ರೆ ನಡೀತೈತಿ. ಇಲ್ಲಿ 8 ವರ್ಷದಿಂದ ಜಾತ್ರೆ ನಡೀತಿದೆ. 8 ವರ್ಷದಿಂದ ಇತಿಹಾಸ ಅಂದ್ರ ಒಂದು 50 ವರ್ಷದಿಂದ 60 ವರ್ಷದಿಂದ ಹಿಂದಿಂದ ನಡ್ಕೋತ ಬರ್ತದೆ ಇದೇ ರೀತಿ ಜಾತ್ರೆ. 70-80 ವರ್ಷ ಜನಸಂಖ್ಯೆ ಇಟ್ಟು ಕೊಡ್ತೈತಿ. ಒಂದು 20,000 50,000 ಜನಸಂಖ್ಯೆ ಕೊಡ್ತೈತಿ. ನಿಮ್ಮ ಹೆಸರು ರೀ? ಇಲ್ಲಿ ಪೂಜಾರಿ ರಮ್ಮ. ಪೂಜಾರಮ್ಮ. ಇಲ್ಲಿ ಎರಡು ತರ ಪೂಜೆ ಆಗ್ತಾವ ದಿನಕ್ಕೆ? 3 ಥರನಾ, 1 ಥರನಾ? 2 ಥರ. 2 ಗಂಟೆಗಮ್ಮ? ಊರಮ್ಮ ಇದು? ಊರು ಯಾವ್ರು? ಬನ್ನೂರು. ಈ ದೇವಿಗೆ ಯಾವ ದೇವಿ ಅಂತ ಕರೀತಾರ? ದುರ್ಗಾದೇವಿ. ಬನ್ನೂರ ದುರ್ಗಾದೇವಿ ಅಂತ ಓದಿರ್ತಾರ. ಅಜ್ಜ ನಿಮ್ಮ ಹೆಸರು ರೀ? ಶ್ರೀಮಂತ ಕರಿಯಪ್ಪ ಪೂಜಾರಿ. ಪೂಜಾರಿ ರೀ. ಈ ದೇವಿ ಎಷ್ಟು ಪೂಜೆ ನಡೀತಾವ್ರಿ ದಿನಕ್ಕೆ? ದಿನ 2 ಪೂಜೆ. ಮುಂಜಾನೆ 6 ಗಂಟೆಗೆ, ಸಂಜೆ 7 ಗಂಟೆಗೆ. ಯಾವ ದೇವಿ ಅಂತಾರ್ರಿ ಇದಕ್ಕೂ? ದುರ್ಗಾದೇವಿ ರೀ. ದುರ್ಗಾದೇವಿ. ಅವ್ರಿ ಇದು ಗೋದ್ ಬಂದವ್ರು. ಇಲ್ಲಿ ಎಷ್ಟು ಜನಸಂಖ್ಯೆ ಕೊಡ್ತೈತ್ರಿ? ಇಲ್ಲಿ 10,000 ಜನಸಂಖ್ಯೆ ಕೊಡ್ತಾರೆ. 10,000 ಜನಸಂಖ್ಯೆ ಕೊಡ್ತೈತ್ರಿ. 8 ವರ್ಷ ಇತಿಹಾಸದಿಂದ ಈ ಜಾತ್ರೆ ನಡೀತಿದ್ರಿ ಇಲ್ಲಿ? 12ನೇ ಶತಮಾನ ಹಿಡ್ಕೊಂಡು ನಡೆದೈತ್ರಿ. ದೇವಸ್ಥಾನ ಅಭಿವೃದ್ಧಿಗಾಗಿ ಯಾರಾದ್ರೂ ರಾಜಕಾರಣಿಗಳು ಬಂದು ಅಭಿವೃದ್ಧಿಗಾಗಿ ಏನಾದ್ರೂ ಹಣಕಾಸು ನೀಡಿದಾರ್ರಿ? ಯಾವ್ದು ಮಾಡಿದ್ವಿ ನಾವು ಸ್ವಂತ ಮಾಡಿದ್ವಿ. ನಾವು ಭಕ್ತರ ಕಡೆಯಿಂದ ಮಾಡ್ತೀವಿ. ಯಾವ್ದು ಗೌರ್ಮೆಂಟ್ ಯಾವ್ದು ಸವಲತ್ತು ಇಲ್ಲ, ಏನಿಲ್ಲ. ಇಲ್ಲಿ ಕಮಿಟಿ ಅದು ಐತ್ರಿ? ಕಮಿಟಿ ಐತ್ರಿ. ಕಮಿಟಿ ಐತ್ರಿ. ಕಮಿಟಿ ಹೆಸರು ರೀ? ಕಮಿಟಿ ಶ್ರೀ ದುರ್ಗಾದೇವಿ ಟ್ರಸ್ಟ್ ಬನ್ನೂರು. ಶ್ರೀ ದುರ್ಗಾದೇವಿ ಟ್ರಸ್ಟ್ ಬನ್ನೂರು. ಎಷ್ಟು ಜನ ಇದ್ದಾರೆ ಟ್ರಸ್ಟ್ ಒಳಗೆ? 11 ಜನ ಇದ್ದಾರೆ. 11 ಜನ. ಅವ್ರ ಹೆಸರದು ಏನ್ರಿ ಗೊತ್ತಿತ್ತು? ಅವ್ರ ಜನ ಹೆಸರದು ಇದ್ರೆ ಹೇಳಿರಲ್ಲ. ಹನುಮಂತ ಪೂಜಾರಿ, ಶ್ರೀಮಂತ ಕರ ಪೂಜಾರಿ, ತಿಪ್ಪಣ್ಣ ಪೂಜಾರಿ, ರಾಜು ಪೂಜಾರಿ, ಭೀಮಣ್ಣ ಪೂಜಾರಿ, ಮತ್ತು ಶಶಿಕಲಾ ರಾಜು ಮಾದರ, ಮತ್ತು ಪ್ರಕಾಶ್ ಪೂಜಾರಿ, ಮುತ್ತಣ್ಣ ಪೂಜಾರಿ, ಅನಿಲ್ ಪೂಜಾರಿ. ನಿಮ್ಮ ಹೆಸರು ರೀ? ನಮ್ಮ ಪ್ರಕಾಶ್ ಹನುಮಂತ ಪೂಜಾರಿ. ಹನುಮಂತ ಪೂಜಾರಿ.